ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಇದಕ್ಕಿಂತ ಒಳ್ಳೆ ವಿಚಾರ ಏನೂ ಇಲ್ಲ. ಯಾವ ಡೇಟು ಏನು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಬಗ್ಗೆ ಎಷ್ಟು ತಿಂಗಳದ ಅಮೌಂಟ್ ಆಗ್ತಾರೆ ಅಂತೇಳಿ ನೀವೆಲ್ಲರೂ ಕೂಡ ಕೇಳೋದಾದರೆ ಆ ವಿಡಿಯೋದನ್ನೆಲ್ಲ ಇದರಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಅನ್ನೋದು ಪಕ್ಕ ಇರುತ್ತೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವಿಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಅದೇ ರೀತಿ ನನ್ನ ಚಾನಲ್ ಸ್ವಲ್ಪ ವೀಡಿಯೋಸು ಡೌನ್ ಆಗಿದ್ದಾವೆ, ಅದನ್ನ ಬೇಗನೆ ಇನ್ಕ್ರೀಸ್ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಮಿತ್ರಿಯರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಪ್ಪ ಅಂದರೆ ಯಾವಾಗ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರಿ. ಅವ್ರಿಗೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ನಾನು ಗುಡ್ ನ್ಯೂಸ್ನ ತಿಳಿಸ್ತಾ ಇದ್ದೀನಿ. ಮತ್ತು ಯಾವ್ಯಾವ ಡಿಸ್ಟ್ರಿಕ್ಕಿಗೆ ಹಾಕ್ತಾರೆ ಅಂತೇಳಿ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ತಪ್ಪದೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಆದಷ್ಟು ಬೇಗನೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ಬೋದು. ಇನ್ನು ತಡ ಮಾಡದೆ ವಿಡಿಯೋದ ಕಡೆ ಹೋಗ್ಬಿಡೋಣ ಬನ್ನಿ. ನೋಡ್ತಾ ಇರ್ಬೋದು, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ನ ಹಾಕಿರಲಿಲ್ಲ. ಸೆಂಟ್ರಲ್ ಒಂದು ತಿಂಗಳಲ್ಲಿ ಹಾಕಿದ್ರು, ಹಿಂದಿನ ತಿಂಗಳಲ್ಲಿ. ಅದು ಬಿಟ್ಟರೆ ಮತ್ತೆ ಈಗಲ್ಲ ಮತ್ತೆ ಒಂದು ತಿಂಗಳು ಗ್ಯಾಪ್ ಆಯಿತು, ಇನ್ನೂ ಕೂಡ ದುಡ್ಡು ಹಾಕಿಲ್ಲ. ಆದರೆ ಈಗ ಹಿಂದಿನ 2 ತಿಂಗಳದು ಜೂನ್ ತಿಂಗಳದ್ದು ಹಾಕಿದ್ದಾರೆ, ಜುಲೈ ಮತ್ತು ಆಗಸ್ಟ್ ಆಗಬೇಕು. ಈ ತಿಂಗಳು ಸೆಪ್ಟೆಂಬರ್ದು ಕೂಡ ಆಗಬೇಕು. ಸೆಪ್ಟೆಂಬರ್ದು ಇನ್ನೂ ಟೈಮ್ ಇದೆ, ಇವಾಗ ಯಾವಾಗ ಬೇಕಾದರೂ ಆಗ್ಬೋದು. ಆದರೆ ನಮಗೆ ಸಿಕ್ಕಿರೋ ಪಕ್ಕ ಇನ್ಫಾರ್ಮೇಷನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಕ್ಕಳ ಸಚಿವೆ ಆಗಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿಯ 4,000 ಅಮೌಂಟ್ನ ಒಟ್ಟಿಗೆ ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಈ ಥರ್ಡ್ ಜೆಂಡರ್ಸಿಗೆ 3 ತಿಂಗಳಿಂದ ಅವ್ರಿಗೂ ಕೂಡ ಅವಕಾಶ ಇತ್ತು ಹಾಕೋದಕ್ಕೆ ಅರ್ಜಿನ. ಹಾಕಿರೋರ್ಗೂ ಕೂಡ ಅಮೌಂಟ್ನ ಕ್ರೆಡಿಟ್ ಮಾಡ್ತೀವಿ 3 ತಿಂಗಳದು ಅಂತೇಳಿ ಎಲ್ಲ ಕೂಡ ಹೇಳಿದ್ದಾರೆ. ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 2 ಮೀಡಿಯಾದ ಮುಂದೆ ಹೇಳಿದ್ದಾರೆ. ಒಂದು ಯೂಟ್ಯೂಬ್ ವಿಡಿಯೋ ಮುಂದೆ, ಇನ್ನೊಂದು ಚಾನಲ್ಸ್ ವಿಡಿಯೋ ಮುಂದೆ ಹೇಳಿದ್ದಾರೆ. ಇದ್ರ ಮುಖಾಂತರ ನೋಡ್ಬೋದು, ಗೃಹಲಕ್ಷ್ಮಿ ಅಂತೂ ಅಮೌಂಟ್ ನಿಂತ್ಕೊಳೋದಿಲ್ಲ. ನೀವು ಯಾರು ಕೂಡ ಹೂವ ಮಾತುಗಳಿಗೆ ತಲೆ ಕೆಡಿಸ್ಕೊಬೇಡಿ. ಗೃಹಲಕ್ಷ್ಮಿ ಬ್ಯಾನ್ ಆಗುತ್ತೆ, ಅದೆಲ್ಲ ಸುಳ್ಳು ಅಂತೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ನೀವು ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಇನ್ನು ನಮಗೆ ಸಿಕ್ಕಿರೋ ಡೇಟ್ ಯಾವಾಗಪ್ಪ ಅಂತೇಳಿ ಹೇಳೋದಾದ್ರೆ ಇದೇ 20 ಇಲ್ಲ 21ನೇ ತಾರೀಕು ಒಳಗೆ ದುಡ್ಡು ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. 4,000 ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಗುರು. ಇದಕ್ಕಿಂತ ಕೃಷಿ ವಿಚಾರ ಇನ್ಯಾವುದು ಕೂಡ ಇರೋದಿಲ್ಲ. ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ನೀವು ನನ್ನನ್ನು ಕೇಳೋದಾದ್ರೆ, ಯಾವ ಜಿಲ್ಲೆಗಳು ಅಂತಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ಕ್ರೆಡಿಟ್ ಆಗುತ್ತೆ. ಆದರೆ ಟೈಮಲ್ಲಿ ವ್ಯತ್ಯಾಸ ಆಗ್ಬೋದು. ಬೆಳಿಗ್ಗೆ ಹೊತ್ತು ಬೀಳ್ಬೋದು, ಇಲ್ಲ ಅಂತಂದರೆ ಮಧ್ಯಾಹ್ನದ ಹೊತ್ತು, ಇಲ್ಲ ಅಂದರೆ ಸಂಜೆ ಹೊತ್ತು, 3ರಲ್ಲಿ ಬಿದ್ದುಬಿಡುತ್ತೆ. ಯಾವಾಗ ಬೀಳುತ್ತೆ ಅಂತ ಹೇಳಿದ್ದೀನಿ, 20 ಇಲ್ಲ 21ನೇ ತಾರೀಕು ಒಳಗಡೆ ಬೀಳುತ್ತೆ. ಅದಕ್ಕೋಸ್ಕರನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ನೋಡ್ತಾ ಇರ್ಬೋದು, ನನ್ನ ನಿಮಗೆ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಗೃಹಲಕ್ಷ್ಮಿ ಅಪ್ಡೇಟ್ ಏನೇ ಇದ್ರೂ ನಮಗೆ ತಿಳಿಸ್ತೀನಿ. ಹಾಗಾಗಿ ನನ್ನ ಚಾನಲ್ನ ಯಾರು ಕೂಡ ಫುಲ್ ವೀಡಿಯೋಸ್ ನೋಡಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್ ಎಂಡ್